ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSE ವ್ಲಾಗ್ಸ್. ಇವತ್ತು ಸೋಮವಾರ. ಈ ಒಂದು ವಿಡಿಯೋದಲ್ಲಿ 2 ದಿನದ ವ್ಲಾಗ್ ಇರ್ತೈತಿ ನೋಡ್ರಿ. ಸೋಮವಾರ ದಿವಸ ಬೆಳಗ್ಗೆ ನಾನು ಬಾಗಿಲಿಗೆ ಹಾಕಿರುವಂಥ ರಂಗೋಲಿ, ಕೆಳಗಡೆ ಹಾಕಿರುವಂಥ ಬಳ್ಳಿ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿ. ಯಾರಿಗೆಲ್ಲ ಆ ಒಂದು ಬಳ್ಳಿ ರಂಗೋಲಿ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ಹೇಳ್ರಿ. ಹಾಗೆ ಇವತ್ತು ಸೋಮವಾರ ಅಲ್ಲ, ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳಿ ಭಾಳ ದಿನ ಆಗಿತ್ತು. ಮಸಾಲೆ ದೋಸೆನೇ ನಾನು ಮಾಡಿರಲಿಲ್ಲ. ಬರೀ ಆ ದೋಸೆ, ಈ ದೋಸೆ, ರವೆ ದೋಸೆ, ಗೋಧಿ ದೋಸೆ ಅಂತ ಬರೀ ಅದನ್ನೇ ಮಾಡ್ತಾಯಿದ್ದೆ. ಹಾಗಾಗಿ ಇವತ್ತು ಮಸಾಲೆ ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿನೆಲ್ಲ ನೆನೆಸಿಟ್ಟಿದ್ದೆ ಅಲ್ಲ, ನಿನ್ನೆ ಒಂದು ರೂಟೀನ್ ಬ್ಲಾಗಲ್ಲಿ ನೀವು ನೋಡಿದ್ರಿ. ಇದು ಕೂಡ ರೂಟೀನ್ ಬ್ಲಾಗೇ ಆಗಿರ್ತೈತಿ. ಇದಾದಮೇಲೆ ಒಂದು ರೆಸಿಪಿ ವಿಡಿಯೋ ಬರ್ಬೋದು ನೋಡ್ರಿ. ನಾನು ದೋಸೆಗೆ ನೆನೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಅಕ್ಕಿನ ಚೆನ್ನಾಗಿ ತೊಳೆದು ಆ ನೀರನ್ನು ತೊಳೆದು 2 ಸತಿ ಚೆಲ್ಲಿ 3ನೇ ಸತಿ ನಾನು ನೆನೆ ಇಟ್ಟಿರ್ತೀನಲ್ಲ, ಆ ನೀರನ್ನೇ ಬಳಸಿ ನಾನು ರುಬ್ಬಿಡೋದು. ಹಾಗಾಗಿ ಹಿಟ್ಟು ಚೆನ್ನಾಗಿ ಹುದುಗಿ ಬರ್ತೈತಿ. ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂಥೇಳಿ ಈಗ ಆಲೂಗಡ್ಡಿನ ಹೆಚ್ಚಿ ಕುಕ್ಕರಿಗೆ ಹಾಕಿ ಇಡ್ತಾ ಇದ್ದೀನಿ. ಯಾಕಂದರೆ ಯಾವಾಗಲೂ ಆಲೂಗಡ್ಡೆ ದೊಡ್ಡವೇ ತಂದಿರ್ತೀವಿ ನಾವು, ಸಣ್ಣ ತಂದಿರೋದೇ ಇಲ್ಲ. ಹಾಗಾಗಿ ಹೆಚ್ಚಿ ಹಾಕೋದು. ನೋಡ್ರಿ, ಅರ್ಶಿನ ಪುಡಿ ಖಾಲಿ ಆಗಿತ್ತು. ಈ ಸಾಂಬಾರು ಬಾಕ್ಸಲ್ಲಿ ಅರ್ಶಿನ ಪುಡಿ ಖಾಲಿ ಆಗಿತ್ತು. ಅರ್ಶಿನ ಪುಡಿ ಫ್ರಿಜ್ಜಲ್ಲೂ ಖಾಲಿ ಆಗಿಬಿಟ್ಟತಿ. ನನಗೆ ನೆನಪೇ ಇಲ್ಲ. ಈಗ ಹೋದ ವರ್ಷ ನಾನು ಮಾಡಲಿಲ್ಲ, ಆಚೆ ಕಡೆ ವರ್ಷ ನಾನು ಮಾಡಿದ್ದು. ಅಂದರೆ 2 ವರ್ಷ ಆಯ್ತು ಈಗ ನಾನು ಈ ಅರ್ಶಿನ ಪುಡಿನ ಮಾಡಿ ಮನೆಯಲ್ಲೇ ಮಾಡಿದ್ದೆ. ಅರ್ಶಿನ ಕೊಂಬನ್ನು ತಂದು ನೆನೆ ಇಟ್ಟು ಮತ್ತು ಅದನ್ನು ಮಾರನೇ ದಿವಸ ಜಜ್ಜಿ ಮತ್ತು ಒಣಗಕ್ಕೆ ಹಾಕಿ ಮತ್ತೆ ಜಜ್ಜಿ ಅದನ್ನು ಗಿರಣಿಗೆ ಹಾಕಿಸ್ಕೊಂಡು ಬಂದಿದ್ದೆ. ಈಗ 2 ವರ್ಷ ಆಯಿತು ನಾನು ಅರ್ಶಿನ ಪುಡಿ ಕೊಂಡಿದ್ದಿಲ್ಲ. ಹಾಗಾಗಿ ಅದು ಅಡುಗೆಗೆ ಮಾತ್ರ ಬಳಸೋಕೆ ಬರ್ತೈತೆ ಅದು. ಯಾಕಂದರೆ ದೇವರಿಗೆ ಬಂದರಿಗೆ ಅರ್ಶಿನ ಕುಂಕುಮ ಹಚ್ತೀವಲ್ಲ, ಆವಾಗ ಅದಕ್ಕೆ ಬರಲ್ಲ. ಅದು ಅಡುಗೆಗೆ ಮಾತ್ರ ತಂದಿರ್ತೀನಿ. 100 ಗ್ರಾಮ್ ಅಷ್ಟು ಬೇರೆ ತಂದಿರ್ತೀನಿ. ಅದು ಆ ಅರಿಶಿನ ಏನಾಕತಿ ಅಂದರೆ ಅದನ್ನು ದೇವರಿಗೆ ಹಚ್ಚೋಕ್ಕೆ, ಬಂದರಿಗೆ ಅರಿಶಿನ ಕುಂಕುಮ ಕೊಡೋಕ್ಕೆ ಇಟ್ಟಿರ್ತೀನಿ. ಹಾಗೆ ಇವತ್ತು ಸೋಮವಾರ ಅಲ್ಲ, ಪೂಜೆಗೆ ಅಂತ ಹೂ ತರಿಸಿದ್ದೆ. ಅವನ್ನೆಲ್ಲ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಿಗೆ ಇಟ್ಟೆ. ಈಗ ಆಲೂಗಡ್ಡೆ ಬೆಂದಿದ್ವಲ್ಲ, ಹಾಗಾಗಿ ಆಲೂಗಡ್ಡಿನ ಸ್ಮ್ಯಾಶ್ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮಸಾಲೆ ದೋಸೆ ಅಂತ ಹೇಳಿದ್ನಲ್ಲ, ಕಡಲೆಬೇಳೆ ಅಥವಾ ಹೆಸರುಬೇಳೆ ಇವೆರಡರಲ್ಲಿ ಒಂದನ್ನು ಒಗ್ಗರಣೆಯಲ್ಲಿ ನಾನು ಹಾಕಿ ಅದು ಕೆಂಪಿಗೆ ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮೆಟೊನೆಲ್ಲ ಹಾಕಿ ಬಾಡಿಸಿ ಆಲೂಗಡ್ಡೆ ಪಲ್ಯನ ನಾನು ಮಾಡ್ತೀನಿ. ತುಂಬ ಚೆನ್ನಾಗಿ ಆಗ್ತೈತಿ. ಯಾಕಂದರೆ ಆ ಕಾಳುಗಳ ಫ್ಲೇವರ್ ಏನೈತಲ್ಲ ಅದು ಬಿಟ್ಕೊತೈತಿ. ಹೆಸರುಬೇಳೆ ಅಷ್ಟೇ ಕೆಂಪಾಗಿ ಹುರಿದ್ರೆ ಸಾಕು, ಭಾಳ ಚೆನ್ನಾಗಿ ಆಗ್ತವೆ. ಹಾಗಾಗಿ ನಾನು ಹೆಸರುಬೇಳೆ ಅಥವಾ ಕಡಲೆಬೇಳೆ ಎರಡರಾಗ ಒಂದು ಹಾಕ್ತೀನಿ, ಭಾಳ ಚೆನ್ನಾಗಿ ಆಗ್ತೈತಿ. ಹಾಗಾಗಿ ಈಗ ಹಸಿಮೆಣಸಿಕಾಯಿ ಹಾಕಿ ಬಾಡಿಸ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಉಳ್ಳಾಗಡ್ಡಿ, ಹಸಿಮೆಣಸಿಕಾಯಿ ಏನೈತಲ್ಲ ಚೆನ್ನಾಗಿ ಬೇಯಬೇಕು. ಬೆಂದ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಬಿಟ್ಟರೆ ಈ ಆಲೂಗಡ್ಡೆ ಪಲ್ಯ ಐತಲ್ಲ, ಹಂಗೆ ಬರೇ ಬಾಯಿಂದನೇ ತಿನ್ಬೋದು ಅದನ್ನು. ಅಷ್ಟು ಚೆನ್ನಾಗಿ ಆಕತಿ ಈ ಒಂದು ಆಲೂಗಡ್ಡೆ ಪಲ್ಯ. ಹಾಗೆ ನೋಡ್ರಿ, ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು. ಈ ಕಡೆ ಚಟ್ನಿನೂ ನಾನು ರೆಡಿ ಮಾಡಿಕೊಂಡೆ. ಒಂದು ಕಡೆ ಆಲೂಗಡ್ಡೆ ಪಲ್ಯ, ಒಂದು ಕಡೆ ಚಟ್ನಿ, ಹೀಗೆ ಬೇಗ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಇದಾದಮೇಲೆ ದೋಸೆ ಮಾಡೋದು ಅಂತ, ದೋಸೆ ಮಾಡೋಕ್ಕೇನು ಸ್ನಾನ ಆಗಬೇಕು, ದೇವ್ರ ಪೂಜೆ ಆಗಬೇಕು. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಮತ್ತೆ ಮಧ್ಯಾಹ್ನದ ಏನಾದರೂ ಜೋಡಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಮೊಸರಿತ್ತು, ಅದನ್ನೇ ಕಡಿದು ಹಸೆಂಬ್ರ ಮಾಡಿದ್ದೀನಿ. ಹಸೆಂಬ್ರ ಮಾಡಿ ಅದಕ್ಕೊಂದು ಒಗ್ಗರಣೆ ಕೊಟ್ಟೇನಿ, ಭಾಳ ಚೆನ್ನಾಗಾಗಿತ್ತು. ನಾವು ಯಾವಾಗಲೂ ಮಜ್ಜಿಗೆನ ಕಡಿದು ಅದಕ್ಕೊಂದು ಒಗ್ಗರಣೆ ಅದಕ್ಕೊಂದು ಹಸೆಂಬ್ರ ಅಂತ ಮಾಡಿ ಹಸಿದೆ ಕೈ ಬಿಟ್ಬಿಡ್ತೀವಿ. ಅಂದರೆ ಇದು ಹಸಿದೇನೆ. ಅಂದರೆ ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಒಂದು ಒಗ್ಗರಣೆ ಕೊಟ್ಟೆ. ಏನಿಲ್ಲ, ಸಾಸಿವೆ, ಜೀರಿಗೆ, ಒಂಚೂರ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಇಂಗನ್ನು ಹಾಕಿ, ಒಂದು ಸ್ವಲ್ಪ ಕರಿಬೇವು ಹಾಕಿದ್ರೆ ಹಸೆಂಬ್ರ ಇನ್ನೂ ರುಚಿ ಕೊಡ್ತೈತಿ, ಇನ್ನೂ ಟೇಸ್ಟ್ ಆಕೈತಿ. ಹಾಗಾಗಿ ನಾನು ಅದನ್ನೊಂದು ಒಗ್ಗರಣೆನ ಕೊಟ್ಟಿದ್ದು. ನೀವು ಯಾರಾದರೂ ಈ ರೀತಿ ಮಾಡ್ಕೊಳ್ರಿ, ತುಂಬಾ ಚೆನ್ನಾಗಾಗ್ತೈತಿ. ಈಗ ನಾನು ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಮಾತ್ರ ಸಖತ್ತಾಗಿ ಬಂದಿದ್ದವು.
ತುಂಬ ಚೆನ್ನಾಗಾಗಿದ್ವು ದೋಸೆ. ನೋಡ್ರಿ ಒಂಚೂರು ಹಿಡ್ಕೊಳ್ಳೋದಿಲ್ಲ, ಈ ಕಬ್ಬಿಣದ ಹಂಚಲ್ಲಿ ಒಂಚೂರು ಹಿಡ್ಕೊಳ್ಳೋದಿಲ್ಲ ದೋಸೆ. ಭಾಳ ಚೆನ್ನಾಗಿ ಕೆಂಪಗೆ ಬಂದಿದ್ವು. ಹೆಸರುಬೇಳೆ ಹಾಕ್ತೀನಲ್ಲ ಹಾಗಾಗಿ ಕೆಂಪಗೆ ಬರ್ತವೆ. ಇನ್ನು ಇದಕ್ಕಿಂತ ಜಾಸ್ತಿ ಕೆಂಪು ಬರ್ಬೇಕಂದ್ರೆ ಕೆಲವೊಬ್ಬರು ಸಕ್ಕರೆ ಹಾಕ್ತಾರೆ 1 ಟೀ ಸ್ಪೂನ್ ಅಷ್ಟು. ಮೊದಲೆಲ್ಲ ನಾನು ಹಾಕ್ತಿದ್ದೆ, ಈಗ ಹಾಕೋದನ್ನು ಬಿಟ್ಟಿದ್ದೀನಿ. ಈ ದೋಸೆ ಸ್ನಾನಗಿನ ಎಲ್ಲ ನೋಡಿ ಈಗ ನಾನು ಹಾಕಿ ಕೊಡ್ತಾಯಿದ್ದೀನಿ. ಸ್ನಾನಗಿನ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಬಂದು ಇವಾಗ ದೋಸೆನ ಹಾಕ್ತಾಯಿದ್ದೀನಿ. ಈ ದೋಸೆ ಟಿಫನ್ ಆದಮೇಲೆ ನಾನು ಮಧ್ಯಾಹ್ನ ವ್ಲಾಗ್ ಮಾಡಲಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದೆ. ಮತ್ತು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಶುರು ಮಾಡಿದೆ. ಈ ಒಂದು ವಿಡಿಯೋದಲ್ಲಿ ನಾನು ಮೊದಲಿಗೆ ಹೇಳಿದಾಗೆ 2 ದಿನದ ವ್ಲಾಗು ಕಂಟಿನ್ಯೂ ಆಗಿರ್ತೈತಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲಂಗೆ ನೋಡಿ, ಪೂರ್ತಿಯಾಗಿ ನೋಡ್ರಿ. ಓಕೆ, ರುಟೀನ್ ವ್ಲಾಗ್ ಇರ್ತೈತಿ ಅಷ್ಟೇ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿರಿ ಇವತ್ತು ಬೆಳಗ್ಗೆನೇ ನಾನು ಅಡುಗೆನ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ನೋಡಿರಿ, ದಿನ ಅಷ್ಟೇ ಅಲ್ವಾ. ಇವತ್ತು ಈಗ ಅಂಬ್ಲಿ ಮಾಡೋಕ್ಕಿಟ್ಟನಿ. ಅಂಬ್ಲಿ ಅದಕ್ಕೆ ಕುದೀತಾ ಐತಿ. ಗ್ಯಾಸನ್ನು ಲೋ ಫ್ಲೇಮ್ ಇಟ್ಟನೆ, ಯಾಕಂದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ನಲ್ಲ ಅದಕ್ಕೆ. ಇಲ್ಲೊಂದು ರೆಸಿಪಿ ವಿಡಿಯೋ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಒಂದು ರೆಸಿಪಿ ವಿಡಿಯೋ ಬರುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ ಆದಮೇಲೆ ಅದು ಬರ್ತೈತಿ. ನೋಡಿರಿ, ನೆನ್ನೆ ಹೆಪ್ಪಾಕಿದ್ದೆ, ಮೊಸರಾಗೈತಿ. ಹಾಗೆ ನಿನ್ನೆ ರಾತ್ರಿ ಉದ್ಕ ಮುದ್ದೆ ಮಾಡಿದ್ನೆಲ್ಲ, ಸಾಂಬಾರು ಉಳಿದಿತ್ತು, ಸ್ವಲ್ಪ ಕುದಿಸಿಟ್ಟನೆ. ಅದನ್ನೇ ಚೆನ್ನಾಗೈತಿ ಭಾಳ ಅದು. ಇದು ನೋಡಿರಿ, ಮಡಕೆ ಕಾಳು, ಹೆಸರು ಕಾಳು ನೆನೆ ಹಾಕ್ತೀನಿ. ನೆನೆ ಹಾಕಿ ಮೊಳಕೆ ಕಟ್ಟಿಟ್ರೆ, ರಾತ್ರಿ ಕಟ್ಟಿಟ್ರೆ ಮೊಳಕೆ ಬರುತ್ತವು. ಹಂಗೆ ನನ್ನ ಮಿಕ್ಸಿ ಜಾರ್ ನೋಡಿರಿ, ಇದು ಭಾಳ ಕೆಳಗಿಂದು ಇದು ಹೋಗಿಬಿಟ್ಟಿತ್ತು. ಇದು ರನ್ ಆಗ್ತಿದ್ದಿಲ್ಲ. ಹಾಗಾಗಿ ಇದೊಂದು ನೋಡಿರಿ, ಇದು ಒಂದಿಷ್ಟು ರಿಪೇರಿ ಮಾಡೋಕ್ಕೆ 90 ರೂಪಾಯಿನ ತಗೊಂಡ್ರಂತೆ. ಏನಿಲ್ಲ, ಒಂದೆರಡು ಬುಷ್ ಹೋಗಿರ್ತಾವೆ ಇಲ್ಲಿ ಒಳಗಡೆಗೆ ಅಂತ, ಒಂದೆರಡೇನೋ ಹಾಕ್ಕೊಡ್ತಾರೆ ಅಷ್ಟೆ. ಓಕೆ ಬನ್ನಿ, ಇವತ್ತಿನ ರೂಟೀನ್ ಬ್ಲಾಗ್ ಇರ್ತೈತಿ. ಹಾಗೆ ನೋಡಿರಿ, ಬಿಸಿಲು ಹೆಂಗೆ ನಮ್ಮ ಮನೆ ಒಳಗೆ ಬಂದು ಬೀಳ್ತೈತಿ ಅಂತ. ಇನ್ನು ಕಸ ಹೊಡೆದಿಲ್ಲ, ಯಾವುದನ್ನು ಕಸ ಹೊಡಿಬೇಕು. ಈಗ ಬಾಗಿಲಿಗೆಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಬಂದೆ. ಇನ್ನು ಸ್ನಾನ ಪೂಜೆ ಏನೂ ಇಲ್ಲ. ಈಗ ಇನ್ನು ಅಡುಗೆನ ಸ್ಟಾರ್ಟ್ ಮಾಡೀನಿ. ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾನೆ. ಈಗ ಫಸ್ಟ್ ಅಂಬ್ಲಿ ಮಾಡಿರ್ತೀನಿ. ಅಂಬ್ಲಿ ಮಾಡಿಟ್ಟು ಚಪಾತಿ ಪಲ್ಯ ಮಾಡೋದು ಅಂತ ನಿಮಗೆ ಒಂದು ರೆಸಿಪಿ ವಿಡಿಯೋ ಸಿಗುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ. ಓಕೆ ಬನ್ನಿ, ಇವತ್ತಿನ ರೂಟೀನ್ ಏನಂತ ಏನೇನಿರುತ್ತೆ ಅಂತ ಕಂಟಿನ್ಯೂ ಮಾಡೋಣ. ಓಕೆ ನೋಡ್ರಿ, ಈಗ ಕುಕ್ಕರು 2 ಸೀಟಿ ಹೊಡೀತು. ಇದು ಒಂದು ಪಲ್ಯ ಮಾಡಿದೆ, ಸೊಪ್ಪು ಎಲ್ಲ ಹಾಕಿ ಮಾಡಿರುವಂಥ ಒಂದು ಪಲ್ಯ ಇದು. ಈಗ ಚಪಾತಿಗೆ ಪಲ್ಯ ಕೂಡ ರೆಡಿ ಆಯಿತು. ಇದಕ್ಕೆ ಒಂದು ತಡಕ ಹಾಕೋಣ. ಏನು ತಡಕ ಅಂದರೆ, ಒಂದು ಚಮಚದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ನಾನೊಂದು ತಡಕ ಹಾಕೋ ಒಂದು ಬಳ್ಳಿನ ತರಬೇಕು ಅಂತಲೇ ಚಿಕ್ಕದಾಗಿ, ನನಗೆ ಮಾರ್ಕೆಟಿಗೆ ಹೋಗೋಕ್ಕಾಗಿಲ್ಲ, ತರೋಕ್ಕಾಗಿಲ್ಲ. ಕಬ್ಬಿಣದ್ದು ಒಂದು ತೊಗೊಂಬರೋಣ ಅಂತ ಅಂದ್ಕೊಂಡೇನಿ. ಹಂಚು ಐತಿ, ಮತ್ತೆ ಯಾಕೆ ದುಡ್ಡು ಕೊಟ್ಟು ತರೋದು ಅನ್ನಿಸ್ತತಿ. ಆದರೂ ಅದು ಹಂಚು ದೊಡ್ಡದಾಕೈತಲ್ಲ, ಅದೇ ಇಷ್ಟು ಚಿಕ್ಕದಾದ್ರೆ ಚೆನ್ನಾಗತ್ತೆ ಅಂತ ನನ್ನ ಸಾರಿನ ಚೌಟಲ್ಲೇ ಹಾಕ್ತದ ನೋಡ್ರಿ. ಏನಿಲ್ಲ, ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಕಾಳು, ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕಿ ಹಿಂಗೆ ಹಾಕಿದೆ. ತುಂಬ ಚೆನ್ನಾಗಾಗಿತ್ತು. ಈಗ ನೋಡ್ರಿ, ರೆಡಿ ಆಗೈತಿ ಎಲ್ಲ ಅಡುಗೆ. ಚಪಾತಿಗೆ ಪಲ್ಯ ರೆಡಿ ಆಗೈತಿ. ಹಾಗೆ ಇಲ್ಲಿ ಹಿಟ್ಟು ಕಲಸಿಟ್ಟೆ ನೋಡ್ರಿ. ಹಿಟ್ಟು ಕಲಸಿಟ್ಟೀನಿ. ಸೌತೆಕಾಯಿ, ಕ್ಯಾರೆಟ್ ಇಲ್ಲ, ಕ್ಯಾರೆಟ್ ತರಕ್ಕೆ ಹೇಳೀನಿ. ಸೌತೆಕಾಯಿ ಅದಾವು. ಚಪಾತಿ ಹಿಟ್ಟು ರೆಡಿ ಆಗೈತಿ. ಚಪಾತಿ ಮಾಡೋದು ಅಷ್ಟೇ. ನೋಡ್ರಿ, ಚಪಾತಿ ಮಾಡೋದಾಯಿತು. ನಾನು 2 ಬಿಸಿ ಚಪಾತಿನ ಹಾಕ್ಕೊಂಡು ತಿಂತಾಯಿದ್ದೀನಿ. ನಾನು 2 ಚಪಾತಿ ತಿಂದು ಆಮೇಲೆ ಗ್ಯಾಸಿನ ಕಟ್ಟಿ ಎಲ್ಲ ಫುಲ್ ಗಲೀಜಾಗಿತ್ತಲ್ಲ, ಅದನ್ನು ಒಂದು ಹುರುಪು ಎಲ್ಲ ನಾನು ಕ್ಲೀನ್ ಮಾಡಿದೆ. ಅಡುಗೆ ಎಲ್ಲ ಆದಮೇಲೆ ನಾನು ಕ್ಲೀನ್ ಮಾಡಿಬಿಡ್ತೀನಿ. ಆಮೇಲೆ ಮತ್ತೆ ಮುಟ್ಟೋದಿಲ್ಲ. ರಾತ್ರಿ ಮಟನೂ ಅಡುಗೆ ಮನೆಗೆ ಗ್ಯಾಸಿನ ಕಟ್ಟಿನ ಮುಟ್ಟೋದಿಲ್ಲ ನಾನು. ನೋಡ್ರಿ, ಇವತ್ತು ಮಂಗಳವಾರ
12:45 ಆಯ್ತು. ಈಗ ಆಯ್ತು ನೋಡ್ರಿ ನಂದು ಸ್ನಾನ ಪೂಜೆ ರಾಗಿ ತೊಳೆದಾಕಿದ್ದೆಲ್ಲ ಹಂಗಾಗಿ ಲೇಟ್ ಆಯ್ತು. ಈಗ ಆಯ್ತು ನೋಡ್ರಿ ಪೂಜೆ ನಂದು. ಪೂಜೆ ಹೆಂಗಾಗೈತಿ ಅಂತ ಹೇಳ್ರಿ. ಇವತ್ತು ಮಂಗಳವಾರ ಗಣಪತಿ ಪೂಜೆನ ಮಾಡಿದ್ದೀನಿ. ಓಕೆ ನೋಡ್ರಿ, ಧರ್ಮಸ್ಥಳ ಕಡೆ ಸಿಗೋವಂಥ ಈ ಹಣ್ಣು ಈಗ ನಮ್ಮ ಕಡೆಗೂ ಬಂದಿದ್ದಾವೆ ಅಂತೇಳಿ ನಮ್ಮ ಮನೆಯಾಗ ತೊಗೊಂಬಂದಿದ್ರು. ತುಂಬ ಚೆನ್ನಾಗಿದ್ದು. ನಾವು ಧರ್ಮಸ್ಥಳಕ್ಕೆ ಹೋದಾಗ ಇವನ್ನ ರೋಡ್ ಸೈಡಲ್ಲಿ ಹಚ್ಚಿರ್ತಾರೆ, ಎಲ್ಲರೂ ನೋಡಿರ್ಬೋದು. ನಾವು ಕೂಡ ತಿಂದು ಬರ್ತಿದ್ವಿ. ಈಗ ನಮ್ಮಲ್ಲೇ ಸಿಗ್ತಾ ಇದ್ದವು. ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ.